ಎಸ್ಎಸ್ಎಲ್ಸಿ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಬೇಲೂರು ಶಾಸಕ ಸುರೇಶ್ ಹಾಗೂ ತಹಶೀಲ್ದಾರ್ ಎಂ ಮಮತಾ ಶುಭ ಹಾರೈಸಿದರು. 2024 ಹಾಗೂ 25ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೇಲೂರು ತಾಲೂಕು ದಂಡಾಧಿಕಾರಿಗಳಾದ ಮಮತಾರವರು ಹಳೇಬೀಡು ಸರ್ಕಾರಿ ಕೆಪಿಎಸ್ ಶಾಲೆಯ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಿರಂತರ ಸಾಧನೆ ಮಾಡಿದರೆ ಜೀವನದಲ್ಲಿ ಒಳ್ಳೆಯ ಹಂತಕ್ಕೆ ಬರುತ್ತೀರಾ. ವಿದ್ಯೆ ಹಿಂದೆ ಒಳ್ಳೆಯ ಸಂಸ್ಕೃತಿ ಬೆಳೆಸಿಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು. ಅಲ್ಲದೆ ಈ ಬಾರಿ ಉತ್ತಮ ಫಲಿತಾಂಶವನ್ನ ನಿಮ್ಮಿಂದ ನಿರೀಕ್ಷೆ ಮಾಡುತ್ತಿದ್ದು ಎಲ್ಲರೂ ಸಹ ಉತ್ತಮವಾಗಿ ಪರೀಕ್ಷೆ ಬರೆಯುವಂತೆ ಶುಭ ಹಾರೈಸಿದರು. ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಹಾಗೂ ಕೆಪಿಎಸ್ ಶಾಲೆಯ ಉಪ ಪ್ರಾಂಶುಪಾಲ ಮುಳ್ಳಯ್ಯನವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಪರೀಕ್ಷೆಗೆ ತೆಗೆದುಕೊಂಡಿರುವ ಮುಂಜಾಗ್ರತೆಗಳ ಬಗ್ಗೆ ವಿವರಿಸಿದರು. ಇನ್ನು ಅಧಿವೇಶನಕ್ಕೂ ಮುನ್ನ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಅವರು ಮಾತನಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಹಾರೈಸಿದರು. ನಾನು ಎಚ್.ಕೆ. ಸುರೇಶ್, ಬೇಲೂರಿನ ಸೇವಕ ಮತ್ತು ಶಾಸಕ. ನಾಳೆ ನಡೀತಕ್ಕಂಥ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ, ಈ ಪರೀಕ್ಷೆಯಲ್ಲಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಬರ್ತಕ್ಕಂಥ ನಿಟ್ಟಿನಲ್ಲಿ ಉತ್ತಮವಾದಂಥ ಪರೀಕ್ಷೆಯನ್ನು ಬರೀಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಾನು ಶುಭಾಶಯನ್ನು ಕೋರ್ತೀನಿ. ಉತ್ತಮ ಬರವಣಿಗೆ, ಉತ್ತಮ ಫಲಿತಾಂಶ ಆ ಚೆನ್ನಕೇಶ್ವರ ಸ್ವಾಮಿ, ಹಾಸನಾಂಬೆ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಎಲ್ಲ ನನ್ನ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಜೈ ಹಿಂದ್. ಇಂದು ಇಡೀ ರಾಜ್ಯದಲ್ಲಿ ಪರೀಕ್ಷೆ ಪ್ರಾರಂಭವಾಗಿದೆ. ಹಾಗೆ ನಮ್ಮ ತಾಲೂಕು ಕೂಡ ಪ್ರಾರಂಭ ಆಗಿದೆ. ನಾವು ಮೊದಲಿಗೆ ಪ್ರಾರಂಭ ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ ಹಳೇಬೀಡಲ್ಲಿ ಪ್ರಾರಂಭ ಮಾಡಬೇಕು, ಮಕ್ಕಳಿಗೆ ಶುಭಾಶಯ ಕೋರಬೇಕಂತ ಬಂದಿದ್ದೀವಿ. ಜೊತೆಗೆ ಇವತ್ತು ಕ್ರಿಶ್ಚಿಯನ್ ಅವರು ಕೂಡ ಎಲ್ಲ ಮಕ್ಕಳಿಗೆ, ಎಲ್ಲ ಪೋಷಕರಿಗೆ ಶುಭಾಶಯ ಕೋರಿದ್ದಾರೆ. ಒಂದು ವರ್ಷದಿಂದ ನೀವೆಲ್ಲ ಕಷ್ಟಪಟ್ಟು ಓದಿರ್ತೀರ, ಆ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಅವರ ಶ್ರಮಕ್ಕೆ ತಾವು ಎಲ್ಲ ಬೆಲೆ ಕೊಡಬೇಕು ಅಂತ ಹೇಳಿ ನಮ್ಮ MLA ಸರ್ ಶುಭಾಶಯ ಕೋರಿದ್ದಾರೆ. ಸಿಬ್ಬಂದಿಗಳಿಗೂ ಕೂಡ ಶುಭಾಶಯ ಕೋರಿದ್ದಾರೆ. ಯಾವುದೇ ಹಂತಕ್ಕೆ ಹೋಗಬೇಕು ಅಂತಂದ್ರೆ ಎಜುಕೇಶನ್ ಬೇಕೇ ಬೇಕು. ಸೊ ಹಾಗಾಗಿ ಎಲ್ಲ ಮಕ್ಕಳಿಗೆ ನಾನು ಹೇಳ್ತಾ ಇರೋದಿಷ್ಟೇ, ಒಂದು ವರ್ಷದಿಂದ ನೀವೇನೆಲ್ಲ ಕಷ್ಟಪಟ್ಟು ಓದಿದ್ದೀರಾ, ಇವತ್ತಿನಿಂದ ಇನ್ನೊಂದು ವಾರದೊಳಗಡೆ ತಾವೆಲ್ಲ ಅದನ್ನ ಬರವಣಿಗೆ ಮೂಲಕ ಹೊರಗಡೆ ಹಾಕಿ ಫಲಿತಾಂಶ, ಉತ್ತಮ ಫಲಿತಾಂಶ ಮಾಡಬೇಕು ಅಂತ ಎಲ್ಲ ಮಕ್ಕಳಿಗೆ ಹೇಳ್ತೀನಿ. ನಿಮ್ಮಲ್ಲಿ ಏನು SSLC ಭಯ ಇದೆ, SSLC ಏನೋ ಭಯ ಇದೆ, ಒಂದು ಕಠಿಣ ಪರೀಕ್ಷೆ ಬರೀಬೇಕು ಅನ್ನೋ ಭಯ ಇದೆ, ಆ ಭಯನ ಮನಸ್ಸಿಂದ ಹೊರಗಡೆ ಹಾಕಿ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ಆರಾಮಾಗಿ ಖುಷಿಯಿಂದ ಒಂದು ವರ್ಷದ ನಿಮ್ಮ ಶ್ರಮನ ಹೊರಗಡೆ ಹಾಕಬೇಕು ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಹಾಗೆ ಪೋಷಕರಿಗೂ ಕೂಡ, ಆ ಶಿಕ್ಷಕರಿಗೂ ಕೂಡ ಒಳ್ಳೆ ಹೆಸರು ತರಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಮಾಡ್ಕೊತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಿ ಶುಭ ಹಾಕಿ.